ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಶಿವ ಕ್ಲಾಸ್ ಕಾರ್ನರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಇಂದಿನ ಒಂದು ವಿಡಿಯೋದಲ್ಲಿ ನಾವು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂತಹ ಪರೀಕ್ಷೆಗೆ ಕೇಳಬಹುದಾದಂತಹ ಪ್ರಮುಖ ಸಂಭವನೀಯ ಪ್ರಶ್ನೆಗಳನ್ನ ಡಿಕೋಡ್ ಮಾಡುವಂತಹ ಒಂದು ವಿಡಿಯೋ ಸರಣಿ ಇದಾಗಿದೆ. ಸ್ನೇಹಿತರೆ, ಈಗಾಗಲೇ ಸುಮಾರು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ 10 ಪ್ರಶ್ನೆಗಳನ್ನ ಡಿಕೋಡ್ ಮಾಡಿದೀವಿ. ಈಗ 11ನೇ ಪ್ರಶ್ನೆಯಿಂದ ನೋಡ್ತಾ ಹೋಗೋಣ. ಸ್ನೇಹಿತರೆ, ಈ ಒಂದು ಸೈಕಾಲಜಿಯ ಒಂದು ಡಿಕೋಡ್ ಉಪಕ್ರಮ ಏನಿದೆಯಲ್ಲ, ಇದು ಕೇವಲ ಪ್ರಶ್ನೆಗಳು ಮತ್ತು ಉತ್ತರವನ್ನು ಕಂಡುಕೊಳ್ಳುವಂತಹ ಒಂದು ಪ್ರಯತ್ನ ಅಲ್ಲ. ಒಂದು ಕೊನೆಯ ಪ್ರಯತ್ನದಲ್ಲಿ ಕೊನೆಯ ಹಂತದ ಸಿದ್ಧತೆಯಲ್ಲಿ ಸೈಕಾಲಜಿಯಲ್ಲಿ ಅತ್ಯಂತ ಹೆಚ್ಚು ಅಂಕಗಳನ್ನು ಗಳಿಸೋದಕ್ಕೆ, ಜೊತೆಗೆ ಕಾನ್ಸೆಪ್ಟ್ಗಳನ್ನ ಮತ್ತಷ್ಟು ಕ್ಲಿಯರ್ ಆಗಿ ತಿಳ್ಕೊಳ್ಳೋದಕ್ಕೆ ಈ ಒಂದು ವಿಡಿಯೋಗಳು ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಸ್ನೇಹಿತರೆ ಬನ್ನಿ ಇವತ್ತಿನ ಒಂದು ಪ್ರಶ್ನೆಯನ್ನ ನೋಡೋಣ. ಹಾಗೇನೆ ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಎಲ್ಲ ಸ್ನೇಹಿತರೊಂದಿಗೆ ವಿಡಿಯೋವನ್ನ ಶೇರ್ ಮಾಡಿ. ಸ್ನೇಹಿತರೆ, ಕ್ವಶನ್ಸ್ ಹೀಗಿದೆ: ಬಹುಬುದ್ಧಿ ಶಕ್ತಿ ಸಿದ್ಧಾಂತವನ್ನ ಪ್ರತಿಪಾದಿಸಿದವರು ಯಾರು ಅಂತ ಹೇಳಿ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ದ ಥಿಯರಿ ಆಫ್ ಮಲ್ಟಿಪಲ್ ಇಂಟೆಲಿಜೆನ್ಸ್ ಒಂದು ಸಿದ್ಧಾಂತವನ್ನ ಯಾರು ಪ್ರತಿಪಾದನೆ ಮಾಡಿದಾರೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಓವರ್ಡ್ ಗಾರ್ಡ್ನರ್, ಜಿ.ಪಿ. ಗಿಲ್ ಫೋರ್ಡ್ ಅಂತ. ನೆಕ್ಸ್ಟ್ ಆಪ್ಷನ್ಸ್: ರಾಬರ್ಟ್ ಸ್ಟರ್ನ್ಬರ್ಗ್, ಜಿ.ಎಚ್. ಥಾಮ್ಸನ್. ದ ರೈಟ್ ಆನ್ಸರ್ ಇಸ್ ಓವರ್ಡ್ ಆಪ್ಷನ್ ಎ, ಓವರ್ಡ್ ಗಾರ್ಡ್ನರ್ ಅಂತಕ್ಕಂಥದ್ದು ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಗುತ್ತೆ. ಸ್ನೇಹಿತರೆ ನೋಡಿ, ಈ ಬಹುಬುದ್ಧಿ ಶಕ್ತಿ ಸಿದ್ಧಾಂತ ಅಂದ್ರೆ ಏನಂತ ಹೇಳಿ ತಿಳ್ಕೊಳ್ಬೇಕಾಗುತ್ತೆ. ಕೇವಲ ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಂಡ್ರೆ ನಾವು ಪರೀಕ್ಷೆಗಳಲ್ಲಿ ಹೆಚ್ಚು ಅಂಕಗಳನ್ನ ಗಳಿಸೋಕೆ ಸಾಧ್ಯ ಇಲ್ಲ. ಈ ಪ್ರಶ್ನೆ ಏನ್ ಹೇಳುತ್ತೆ, ಆ ಒಂದು ಬಹುಬುದ್ಧಿ ಶಕ್ತಿ ಸಿದ್ಧಾಂತ ಅಂದ್ರೇನು, ಥಿಯರಿ ಆಫ್ ಮಲ್ಟಿಪಲ್ ಇಂಟೆಲಿಜೆನ್ಸ್ ಅಂದ್ರೆ ಏನಂತೇಳಿ ನಾವು ಸಂಕ್ಷಿಪ್ತವಾಗಿ ಬ್ರೀಫ್ ಆಗಿ ತಿಳ್ಕೊಳ್ತಾ ಹೋಗೋಣ. ನೋಡಿ, ಅಮೆರಿಕನ್ ಗಾರ್ಡ್ನರ್ ಇದಾರಲ್ಲ, ಅವರು ಬಹುಬುದ್ಧಿ ಶಕ್ತಿ ಸಿದ್ಧಾಂತವನ್ನ ಪ್ರತಿಪಾದಿಸ್ತಾರೆ. ಯಾರು? ಅಮೆರಿಕದ ಮನೋವಿಜ್ಞಾನಿ ಓವರ್ಡ್ ಗಾರ್ಡ್ನರ್ ಅಂತಕ್ಕಂಥವ್ರು. ನೋಡಿ, ಈ ಸಿದ್ಧಾಂತ ಏನ್ ಹೇಳುತ್ತೆ, ಈ ಸಿದ್ಧಾಂತದ ಪ್ರಕಾರ ಒಂದು ಇಂಟೆಲಿಜೆನ್ಸ್, ಬುದ್ಧಿಮತ್ತೆ ಎಂಬುದು ಒಂದೇ ಸಾಮಾನ್ಯ ಸಾಮರ್ಥ್ಯವಲ್ಲ, ಜನರಲ್ ಇಂಟೆಲಿಜೆನ್ಸಿ ಫ್ಯಾಕ್ಟರ್, ಬದಲಾಗಿ ಅನೇಕ ಸ್ವತಂತ್ರ ಬುದ್ಧಿಶಕ್ತಿಗಳ ಒಂದು ಶ್ರೇಣಿಯಾಗಿದೆ. ಕೇವಲ ಒಂದು ಯಾವುದು ಈ ಸಿದ್ಧಾಂತದ ಪ್ರಕಾರ ಏನಾಗುತ್ತೆ ಅಂತಂದ್ರೆ ಕೇವಲ ಒಂದೇ ಸಾಮಾನ್ಯ ಸಾಮರ್ಥ್ಯವಲ್ಲ, ಬದಲಾಗಿ ಅನೇಕ ಸ್ವತಂತ್ರ ಬುದ್ಧಿಶಕ್ತಿಗಳ ಒಂದು ಶ್ರೇಣಿಯಾಗಿದೆ ಅಂತೇಳಿ ಇಲ್ಲಿ ಹೇಳಲಾಗುತ್ತೆ. ನೋಡಿ, ನೆಕ್ಸ್ಟ್ ಗಾರ್ಡ್ನರ್ ಅವರು ಆರಂಭದಲ್ಲಿ 7 ವಿಧದ ಬುದ್ಧಿಶಕ್ತಿಗಳನ್ನ ಗುರುತಿಸ್ತಾರೆ. ನಂತರ ಈ ಪಟ್ಟಿಗೆ ಇನ್ನೂ ಹೆಚ್ಚಿನ ವಿಧಗಳನ್ನ ಸೇರಿಸ್ತಾರೆ. ಮೊದಲಿಗೆ ಗಾರ್ಡ್ನರ್ ಇದರಲ್ಲ 7 ವಿಧದ ಬುದ್ಧಿಶಕ್ತಿಗಳನ್ನ ಪಟ್ಟಿ ಮಾಡ್ತಾರೆ. ಬುದ್ಧಿಶಕ್ತಿಗಳನ್ನು ಆನಂತರ ಈ ಪಟ್ಟಿಗೆ ಹಲವಾರು ಬುದ್ಧಿಶಕ್ತಿಗಳನ್ನ ಸೇರಿಸ್ತಾ ಹೋಗ್ತಾರೆ. ನಾವು ಯಾವುದು ಪ್ರಮುಖ ಬುದ್ಧಿಶಕ್ತಿಗಳಿದೆ ಅಂತ ಹೇಳಿ ತಿಳ್ಕೊಳ್ತಾ ಹೋಗೋಣ. ನೋಡಿ, ಫಸ್ಟ್ ಒಂದು ಭಾಷಾತ್ಮಕ ಬುದ್ಧಿಶಕ್ತಿ, ಲಿಂಗ್ವಿಸ್ಟಿಕ್ ಇಂಟೆಲಿಜೆನ್ಸಿ ಅಂತ ಹೇಳಿ ಕರಿತೀವಿ. ಮತ್ತೊಂದು ತಾರ್ಕಿಕ ಗಣಿತೀಯ ಬುದ್ಧಿಶಕ್ತಿ, ಲಾಜಿಕಲ್ ಮ್ಯಾಥಮೆಟಿಕಲ್. ನೆಕ್ಸ್ಟ್ ದೇಶೀಯ ಅಥವಾ ಪ್ರಾದೇಶಿಕ ಬುದ್ಧಿಶಕ್ತಿ, ಸ್ಪೇಟಿಯಲ್ ಅಂತ. ದೈಹಿಕ ಚಲನಶೀಲ ಬುದ್ಧಿಶಕ್ತಿ, ಸಂಗೀತೀಯ ಬುದ್ಧಿಶಕ್ತಿ, ಮ್ಯೂಸಿಕಲ್ ಇಂಟೆಲಿಜೆನ್ಸ್ ಅಂತ. ಇನ್ನು ಅಂತರ್ವೈಯಕ್ತಿಕ ಬುದ್ಧಿಶಕ್ತಿ, ಇಂಟರ್ಪರ್ಸನಲ್ ಇಂಟೆಲಿಜೆನ್ಸ್ ಅಂತ. ನೆಕ್ಸ್ಟ್ ಅಂತರ್ವೈಯಕ್ತಿಕ ಬುದ್ಧಿಶಕ್ತಿ, ಇಂಟ್ರಾಪರ್ಸನಲ್ ಇಂಟೆಲಿಜೆನ್ಸ್ ಅಂತೇಳಿ ಅವರು ಲೀಸ್ಟ್ ಮಾಡ್ತಾ ಹೋಗ್ತಾರೆ. ಸ್ನೇಹಿತರೆ, ಒಟ್ಟಾರೆಯಾಗಿ ಓವರ್ ಗಾರ್ಡ್ನರ್ ಇದಾರಲ್ಲ, ಅವರು ಮಲ್ಟಿಪಲ್ ಇಂಟೆಲಿಜೆನ್ಸಿ ಥಿಯರಿಯ ಒಂದು ಪಿತಾಮಹ ಆಗಿದ್ದಾರೆ. ಆ ಒಂದು ಮಲ್ಟಿಪಲ್ ಇಂಟೆಲಿಜೆನ್ಸಿಯ ಥಿಯರಿಯಲ್ಲಿ ಯಾವೆಲ್ಲ ಬುದ್ಧಿಶಕ್ತಿಗಳು ಕಂಡು ಬರುತ್ತೆ ಅಂತೇಳಿ ನಾವು ಬ್ರೀಫ್ ತಿಳ್ಕೊಂಡು ಹೋದ್ವಿ. ಹಾಗಾಗಿ ಎಕ್ಸಾಮ್ ದೃಷ್ಟಿಯಿಂದ ಇದು ತುಂಬಾ ಸಹಾಯ ಆಗುತ್ತೆ. ಸ್ನೇಹಿತರೆ, ನೆಕ್ಸ್ಟ್ ಕ್ವಶನ್ ನೋಡೋಣ. 12ನೇ ಪ್ರಶ್ನೆ ಹೀಗಿದೆ: ಉದ್ದೇಶಪೂರ್ವಕವಾಗಿ ಕಾರ್ಯ ಮಾಡುವ, ತರ್ಕಸಮ್ಮತವಾಗಿ ಆಲೋಚನೆ ಮಾಡುವ ಮತ್ತು ಪರಿಸರದೊಂದಿಗೆ ಪ್ರವರ್ತಿಸುವ ಸಾಮರ್ಥ್ಯಗಳ ಒಂದು ಮೊತ್ತ ಅಥವಾ ಸಮಷ್ಟಿಯ ಬುದ್ಧಿಶಕ್ತಿ ಅಂತ ಹೇಳಿ ಹೇಳಿಕೆ ನೀಡಿದವರು ಯಾರು? ನೋಡಿ, ಇಲ್ಲಿ ಒಂದು ಡೆಫಿನೇಷನ್ಸ್ ಆಧಾರದ ಮೇಲೆ ಪ್ರಶ್ನೆಯನ್ನ ಕೊಟ್ಟಿದ್ದಾರೆ. ಈ ಡೆಫಿನೇಷನ್ ಅನ್ನ ಯಾರು ನೀಡಿದರೆ ಅಂತ ಹೇಳಿ ಪ್ರಶ್ನೆಯನ್ನ ಕೇಳಲಾಗಿದೆ. ಎ. ಡೇವಿಡ್ ವೆಕ್ಟರ್, ಬಿ. ಸ್ಪಿಯರ್ಮೆನ್, ಸಿ. ಸ್ವಾರ್ಡ್ವರ್ತ್, ಡಿ. ಗಾರ್ಡ್ನರ್. ದಿಸ್ ಕ್ವಶನ್ಸ್ ರೈಟ್ ಆನ್ಸರ್ ಇಸ್ ಡೇವಿಡ್ ವೆಕ್ಸ್ಲರ್ ಅಂತಕ್ಕಂಥದ್ದು ಸರಿಯಾದಂತ ಉತ್ತರ ಆಗುತ್ತೆ. ಆಪ್ಷನ್ಸ್ ಎ ಇಸ್ ರೈಟ್ ಆನ್ಸರ್ ಆಫ್ ದಿಸ್ ಕ್ವಶನ್. ನೋಡಿ, ಡೇವಿಡ್ ವೆಕ್ಸ್ಲರ್ ಇದರಲ್ಲ ಬುದ್ಧಿಮತ್ತೆ ಪರೀಕ್ಷೆಗಳನ್ನ, ಐಕ್ಯೂ ಟೆಸ್ಟ್ ಗಳನ್ನ ಅಭಿವೃದ್ಧಿಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದಂತಹ ಒಂದು ಮನೋವಿಜ್ಞಾನಿ ಆಗಿದ್ದಾರೆ. ನೋಡಿ, ಐಕ್ಯೂ ಟೆಸ್ಟ್ ಗಳನ್ನು ಮಾಡ್ತಾರಲ್ಲ, ಅಂತ ಒಂದು ಐಕ್ಯೂ ಟೆಸ್ಟ್ ಗಳನ್ನ ಅಭಿವೃದ್ಧಿಪಡಿಸಿದಂತಹ ಪ್ರಮುಖ ವಿಜ್ಞಾನಿ ಯಾರು? ಡೇವಿಡ್ ವೆಕ್ಸ್ಲರ್ ಅವರು ಈ ಡೆಫಿನೇಷನ್ ಅನ್ನ ನೀಡ್ತಾ ಹೋಗ್ತಾರೆ. ನೋಡಿ, ಅವರು ನೀಡಿದ ಬುದ್ಧಿಶಕ್ತಿಯ ವ್ಯಾಖ್ಯಾನವು ಅತ್ಯಂತ
ಜನಪ್ರಿಯ ಮತ್ತು ಸಮಗ್ರವಾದಂತಹ ವ್ಯಾಖ್ಯಾನಗಳಲ್ಲಿ ಒಂದಾಗಿದೆ. ವೆಕ್ಸೆಲ್ ರವರ ಪ್ರಕಾರ ಬುದ್ಧಿಶಕ್ತಿ ಕೇವಲ ಶೈಕ್ಷಣಿಕ ಸಾಮರ್ಥ್ಯವಲ್ಲ, ಬದಲಿಗೆ ಒಬ್ಬ ವ್ಯಕ್ತಿ ಉದ್ದೇಶಪೂರ್ವಕವಾಗಿ ಕಾರ್ಯ ಮಾಡುವ ಪರ್ಪೋಸ್ಫುಲ್ ಆಕ್ಷನ್ ಅಥವಾ ಗುರಿಯನ್ನು ಸಾಧಿಸಲು ಯೋಚಿಸಿ ನಿರ್ವಹಿಸ್ತಕ್ಕಂಥದ್ದು. ಕೇವಲ ಉದ್ದೇಶಪೂರ್ವಕವಾಗಿ ಕಾರ್ಯ ಮಾಡ್ತಾನೆ ಅಥವಾ ಒಂದು ಗುರಿಯನ್ನ ಸಾಧಿಸೋಕ್ಕಾಗಿ ಯೋಚಿಸಿ ನಿರ್ವಹಿಸ್ತಾನೆ ಅಂತೇಳಿ ಡೆಫಿನೇಷನ್ ಅನ್ನ ಕೊಡ್ತಾರೆ. ನೆಕ್ಸ್ಟ್ ಏನ್ ಹೇಳ್ತಾರೆ, ತರ್ಕಸಮ್ಮತವಾಗಿ ಆಲೋಚನೆ ಮಾಡುವಂತಹ ರ್ಯಾಷನಲ್ ಥಾಟ್ ಅಂತ ಕರೀತಾರೆ. ತರ್ಕಸಮ್ಮತವಾಗಿ ಯೋಚನೆ ಮಾಡುವ, ಸಮಸ್ಯೆಗಳನ್ನು ತಾರ್ಕಿಕವಾಗಿ ವಿಶ್ಲೇಷಿಸಿ ಪರಿಹರಿಸ್ತಾರೆ. ನೆಕ್ಸ್ಟ್ ಮೂರನೇದು, ಪರಿಸರದೊಂದಿಗೆ ಪ್ರತಿವರ್ತಿಸುವ ಎಫೆಕ್ಟಿವ್ ಇಂಟರಾಕ್ಷನ್ಸ್ ವಿತ್ ದ ಎನ್ವಿರಾನ್ಮೆಂಟ್, ಬದಲಾಗುವಂತಹ ಪರಿಸ್ಥಿತಿಗಳಿಗೆ ಪರಿಣಾಮಕಾರಿಯಾಗಿ ಹೊಂದಿಕೊಳ್ಳುವುದು ಅಂತೇಳಿ ಹೇಳ್ತಾರೆ. ಒಟ್ಟಾರೆಯಾಗಿ ಈ ಸಾಮರ್ಥ್ಯಗಳ ಒಂದು ಮೊತ್ತವನ್ನ ಗ್ಲೋಬಲ್ ಕೆಪಾಸಿಟಿ ಅಂತ ಕರಿತೀವಿ ಅಥವಾ ಸಮಷ್ಟಿಯ ಒಂದು ಬುದ್ಧಿಶಕ್ತಿ ಎಂದು ವಿವರಿಸುತ್ತಾರೆ. ಈ ವ್ಯಾಖ್ಯಾನವು ಅವರ ಒಂದು ಬುದ್ಧಿಶಕ್ತಿ ಪರೀಕ್ಷೆಗಳಿಗೆ ಉದಾಹರಣೆ ವೈಸ್ ಅಥವಾ WISC ವಿಸ್ಕ್ ಆಧಾರವಾಗಿದೆ ಅಂತೇಳಿ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ನೆಕ್ಸ್ಟ್ ಪ್ರಶ್ನೆ ಏನೋ ನೋಡೋಣ ಸ್ನೇಹಿತರೆ. 13ನೇ ಪ್ರಶ್ನೆ, ಈ ಕೆಳಗಿನ ಯಾವ ಚಟುವಟಿಕೆಯು ಮಕ್ಕಳ ಆಲೋಚನೆಯನ್ನು ಪ್ರಭಾವಗೊಳಿಸಿ ಅವರ ಒಂದು ಕಲಿಕೆಗೆ ಪ್ರೇರೇಪಿಸುತ್ತದೆ ಅಂತೇಳಿ ನಾವು ಹೇಳ್ಬೇಕಾಗುತ್ತೆ. ನೋಡಿ, ಉಪನ್ಯಾಸ ಪದ್ಧತಿಯ ಮೂಲಕ ಬೋಧಿಸುವುದು, ಮಕ್ಕಳಲ್ಲಿ ಕಂಠಪಾಠ ಮಾಡಿಸುವಂತಹ ಚಟುವಟಿಕೆ ನೀಡುವುದು, ಮಕ್ಕಳಿಗೆ ಸ್ವತಂತ್ರ ವಾತಾವರಣವನ್ನು ನಿರ್ಮಿಸಿಕೊಟ್ಟು ಸಮಸ್ಯೆ ಪರಿಹಾರ ಚಟುವಟಿಕೆಯನ್ನು ನೀಡತಕ್ಕಂಥದ್ದು. ಡಿ, ಮೇಲಿನ ಯಾವುದೂ ಅಲ್ಲ. ನೋಡಿ, ಇಲ್ಲಿ ಕೆಳಗಿನ ಯಾವ ಚಟುವಟಿಕೆ ಮಕ್ಕಳ ಆಲೋಚನೆಯನ್ನು ಪ್ರಭಾವಗೊಳಿಸಿ ಅವರನ್ನು ಕಲಿಕೆಗೆ ಪ್ರೇರೇಪಿಸುತ್ತದೆ ಅಂತ ಹೇಳಿದೆಯಲ್ಲ, ಇಲ್ಲಿ ಸರಿಯಾದಂತಹ ಉತ್ತರ ಯಾವುದು ಅಂತಂದ್ರೆ ಮಕ್ಕಳಿಗೆ ಸ್ವತಂತ್ರ ವಾತಾವರಣವನ್ನು ನಿರ್ಮಿಸಿಕೊಟ್ಟು ಸಮಸ್ಯೆ ಒಂದು ಪರಿಹಾರ ಚಟುವಟಿಕೆಯನ್ನ ನೀಡಿ ಮಕ್ಕಳು ಸ್ವತಂತ್ರವಾಗಿ ಆಲೋಚನೆ ಮಾಡುವಂತಹ ಒಂದು ವಾತಾವರಣ ಕಲ್ಪಿಸಿಕೊಡ್ಬೇಕು. ಹಾಗಾಗಿ ಆಪ್ಷನ್ಸ್ ಯಾವ್ದಾಗುತ್ತೆ, ಸಿ ಸರಿಯಾದಂತಹ ಉತ್ತರ ಆಗುತ್ತೆ. ನೋಡಿ ಸ್ನೇಹಿತರೆ, ಸಿ, ಮಕ್ಕಳಿಗೆ ಸ್ವತಂತ್ರ ವಾತಾವರಣ ನಿರ್ಮಿಸಿಕೊಟ್ಟು ಸಮಸ್ಯೆಗೆ ಪರಿಹಾರಗಳ ಚಟುವಟಿಕೆಯನ್ನು ನೀಡುವುದರ ಮೂಲಕ ಮಕ್ಕಳು ಸ್ವತಂತ್ರವಾಗಿ ಕಲಿಯೋಕೆ ಅವಕಾಶವನ್ನ ನೀಡುತ್ತೆ. ನೋಡಿ, ಮಕ್ಕಳ ಆಲೋಚನೆಯನ್ನ ಪ್ರಭಾವಗೊಳಿಸಿ ಅವರನ್ನು ಕಲಿಕೆಗೆ ಪರಿಣಾಮಕಾರಿಯಾಗಿ ಪ್ರೇರೇಪಿಸಲು ಅತ್ಯುತ್ತಮ ವಿಧಾನ ಏನಂದ್ರೆ ಆಕ್ಟಿವ್ ಲರ್ನಿಂಗ್ ಅಂತ ಕರೀತಾರೆ ಅಥವಾ ನಿರ್ಮಾಣಾತ್ಮಕ ಕಲಿಕಾ ವಿಧಾನ, ಕನ್ಸ್ಟ್ರಕ್ಟಿವಿಸ್ಟ್ ಅಪ್ರೋಚಸ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್, ಸಮಸ್ಯೆ ಪರಿಹಾರ ಚಟುವಟಿಕೆಗಳು, ಪ್ರಾಬ್ಲಮ್ ಸಾಲ್ವ್ ಆಕ್ಟಿವಿಟೀಸ್ ಅಂತ ಹೇಳಿ ಕರಿತೀವಿ. ನೋಡಿ, ಮಕ್ಕಳಿಗೆ ಸ್ವತಂತ್ರವಾಗಿ ಯೋಚಿಸಲು ಮತ್ತು ತರ್ಕಿಸಲು ಹಾಗೂ ವಿಭಿನ್ನ ಪರಿಹಾರಗಳನ್ನು ಪ್ರಯತ್ನಿಸಲು ಮತ್ತು ತಮ್ಮದೇ ಆದಂತಹ ಜ್ಞಾನವನ್ನು ನಿರ್ಮಿಸೋಕೆ ಅವಕಾಶಗಳನ್ನು ನೀಡಿದಾಗ ಏನಾಗುತ್ತೆ, ಅವರು ಇಂಟ್ರಾನ್ಸ್ಟಿಕ್ ಮೋಟಿವೇಶನ್ ಅಂದ್ರೆ ಆಂತರಿಕ ಪ್ರೇರಣೆಯನ್ನು ಹೆಚ್ಚಿಸುತ್ತೆ ಮತ್ತು ಅವರು ಉನ್ನತ ಮಟ್ಟದ ಆಲೋಚನಾ ಕೌಶಲ್ಯಗಳನ್ನ ಪ್ರಚೋದಿಸುತ್ತೆ. ನೋಡಿ ಸ್ನೇಹಿತರೆ, ಕೇವಲ ನಾವು ಪಾಠ ಮಾಡ್ಕೊಂತ ಹೋದ್ರೆ ಮಕ್ಕಳಲ್ಲಿರುವಂತಹ ಒಂದು ತಾರ್ಕಿಕ ಶಕ್ತಿ ಹೊರಬರೋಕೆ ಸಾಧ್ಯ ಆಗೋದಿಲ್ಲ. ಅಂತ ಸಂದರ್ಭದಲ್ಲಿ ಕೆಲವು ಪ್ರಶ್ನೆಗಳನ್ನ, ಕೆಲವು ಪ್ರಾಜೆಕ್ಟ್ ವರ್ಕ್ಗಳನ್ನ, ಕೆಲವು ಸಮಸ್ಯೆಗಳನ್ನ ಕೊಟ್ಟುಬಿಟ್ಟು ಅವರಿಗೆ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಅವರಿಗೆ ಸ್ವತಂತ್ರ ಅವಕಾಶಗಳನ್ನು ಕೊಟ್ಟಾಗ ಅವರಲ್ಲಿರ್ತಕ್ಕಂಥ ಕೌಶಲ್ಯಗಳು, ಅವರಲ್ಲಿರ್ತಕ್ಕಂಥ ಒಂದು ತಾರ್ಕಿಕ ಆಲೋಚನೆಗಳು, ವಿಭಿನ್ನ ಪರಿಹಾರ ಪ್ರಯತ್ನಗಳು ಅವರಿಂದ ಹೊರಬರುವಂತಹ ಒಂದು ಪ್ರಯತ್ನ ಆಗುತ್ತೆ. ಇನ್ನು ಸ್ವತಂತ್ರ ವಾತಾವರಣ, ಇಂಡಿಪೆಂಡೆಂಟ್ ಎನ್ವಿರಾನ್ಮೆಂಟ್ ಅಂತ ಕರಿತೀವಿ. ಮಗುವಿಗೆ ಒಂದು ಭಯವಿಲ್ಲದ ಪ್ರಯೋಗ ಮಾಡಲು ಮತ್ತು ತಪ್ಪು ಮಾಡಲು ಅವಕಾಶವಿರುವ ವಾತಾವರಣವನ್ನು ಒದಗಿಸಲು ಕಲಿಕೆಯ ಉತ್ಸಾಹವನ್ನ ಹೆಚ್ಚಿಸುತ್ತೆ. ಮತ್ತೆ ಇತರೆ ಆಯ್ಕೆಗಳು ಯಾಕೆ ಸೂಕ್ತ ಅಲ್ಲ ಅಂತಂದ್ರೆ, ಈ ಲೆಕ್ಚರ್ ಮೆಥಡ್ ಇದೆಯಲ್ಲ, ಇದು ಮಕ್ಕಳನ್ನ ನಿಷ್ಕ್ರಿಯವಾಗಿ ಕೇಳಲು ಕಾರಣವಾಗುತ್ತೆ. ಇದು ಹೈಸ್ಕೂಲ್ PU ಅಥವಾ ಡಿಗ್ರಿ ಮಕ್ಕಳಿಗೆ ಏನಾಗುತ್ತೆ, ಇದು ಬಹಳ ಇರೋ ಮಕ್ಕಳಿಗೆ ವಿಧಾನ ಆಗುತ್ತೆ. ಹಾಗಾಗಿ ಇದು ಸಣ್ಣ ಮಕ್ಕಳಿಗೆ ಅಥವಾ ಈ ಒಂದು ಒಟ್ಟಾರೆಯಾಗಿ ಮಕ್ಕಳು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಆಗೋಕೆ ಈ ಲೆಕ್ಚರ್ ಮೆಥಡ್ ಏನೋ ಚೆನ್ನಾಗಿ ಹೊಂದಾಣಿಕೆ ಆಗೋದಿಲ್ಲ. ಹಾಗಾಗಿ ಇದು ತಪ್ಪು ಆಪ್ಷನ್ಸ್ ಆಗುತ್ತೆ. ಇನ್ನು ಕಂಠಪಾಠ ಇದೆಯಲ್ಲ, ರೋಟ್ ಲರ್ನಿಂಗ್ ಅಂತ, ಇದು ತಾತ್ಕಾಲಿಕ ಸ್ಮರಣೆ, ಕೇವಲ ಆ ಒಂದು ಪರೀಕ್ಷೆಯ ಉದ್ದೇಶದಿಂದ ಮಾಡಿರ್ತಕ್ಕಂಥದ್ದು. ಮುಂಬರುವಂತಹ ಪರೀಕ್ಷೆಗಳಿಗೆ ಇದು ಹೆಲ್ಪ್ ಆಗೋದಿಲ್ಲ, ಜೊತೆಗೆ ಆಳವಾದ ಆಲೋಚನೆ ಮತ್ತು ಅರ್ಥ ಮಾಡಿಕೊಳ್ಳುವಿಕೆಯನ್ನು ಪ್ರೇರೇಪಿಸೋದಿಲ್ಲ. ಹಾಗಾಗಿ ಈ ಆಪ್ಷನ್ಸ್ ಕೂಡ ತಪ್ಪಾಗುತ್ತೆ. ಇನ್ನು 14ನೇ ಪ್ರಶ್ನೆಯನ್ನ ನೋಡೋಣ. ಮಗುವು ಕಲಿಕೆಯಲ್ಲಿ ಯಾವಾಗಲೂ ತೀರಾ ಕೆಳಮಟ್ಟದ ಸಾಧನೆ ತರುವುದಕ್ಕೆ ಮುಖ್ಯ ಕಾರಣ ಏನಪ್ಪ? ಯಾವಾಗ ಕೂಡ ನಾವೆಷ್ಟೇ ಕಲಿಸಿದ್ರು ಕೂಡ ಒಂದು ಮಗು ತೀರಾ ಕೆಳಮಟ್ಟದ ಸಾಧನೆ, ಅವನು ಏನು ಕೂಡ ಡೆವಲಪ್ಮೆಂಟ್ ಆಗಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತಹ ಒಂದು ಮನಸ್ಥಿತಿ ಅಥವಾ ಅದಕ್ಕೆ ಮುಖ್ಯ ಕಾರಣ ಏನಾಗುತ್ತೆ ಅಂದ್ರೆ ಬಾಹ್ಯ ಪ್ರೇರಣೆಯ ಕೊರತೆ, ಕಲಿಕೆಯ ಬಗೆಗೆ ತೀವ್ರ ನಿರಾಸಕ್ತಿ, ಪೋಷಕರ ಭಯ ಇಲ್ಲದಿರುವುದು, ಶಿಕ್ಷಕರ ಭಯ ಇಲ್ಲದೆ ಇರುವುದು. ಇಲ್ಲಿ ನೋಡಿ, ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಯಾವುದು ಆಗುತ್ತೆ ಅಂದ್ರೆ ಕಲಿಕೆಯ ಬಗೆಗೆ ತೀವ್ರ ನಿರಾಸಕ್ತಿ. ನೋಡಿ, ಯಾವುದೇ ಒಂದು ಮಕ್ಕಳಿಗೆ ನಾವು ಕಲಿಕೆಯನ್ನ ಸರಿಯಾಗಿ ಆ ಮಗು ಕಲಿಬೇಕು ಅಂತಂದ್ರೆ ಆ ಮಗುಗೆ ಒಂದು ಆಸಕ್ತಿ ಇರಬೇಕು.
ಒಂದು ಆಸಕ್ತಿ ಇದ್ದಾಗ ಮಾತ್ರ ಆ ಮಗು ಆ ವಿಷಯವನ್ನ ಅಥವಾ ಯಾವುದೇ ಒಂದು ಮಾಹಿತಿಯನ್ನ ಸರಿಯಾಗಿ ತಿಳ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಒಟ್ಟಾರೆಯಾಗಿ ಆ ಮಗುಗೆ ಕಲಿಕೆಯ ಬಗ್ಗೆ ತೀವ್ರ ನಿರಾಸಕ್ತಿ ಇರೋದ್ರಿಂದ ಏನಾಗುತ್ತೆ, ಆ ಮಗು ಖಂಡಿತವಾಗಿಯೂ ಕೂಡ ತೀರ ಕೆಳಮಟ್ಟದ ಸಾಧನೆ ಮಾಡೋಕೆ ಕಾರಣ ಆಗುತ್ತೆ. ಹಾಗಾದ್ರೆ ಈ ಒಂದು ಅನೇಕ ಕಾರಣಗಳಿರ್ಬೋದು. ಅತ್ಯಂತ ಮುಖ್ಯವಾದಂತಹ ಆಂತರಿಕ ಕಾರಣ ಏನಂದ್ರೆ ಕಲಿಕೆಯ ಬಗ್ಗೆ ತೀವ್ರ ನಿರಾಸಕ್ತಿ. ಕೇವಲ ಇದೊಂದೇ ಅಲ್ಲ, ಬಟ್ ಒಟ್ಟಾರೆಯಾಗಿ ಆ ಮಗುವಿಗೆ ಕಲಿಕೆಯಲ್ಲಿ ತೀರ ಕೆಳಮಟ್ಟದ ಸಾಧನೆಯನ್ನ ಮಾಡ್ತಾ ಇರೋಕೆ ಮುಖ್ಯ ಕಾರಣ ಲ್ಯಾಕ್ ಆಫ್ ಇಂಟ್ರೆಸ್ಟ್ ಆರ್ ಅಪಥಿ ಟುವರ್ಡ್ಸ್ ಲರ್ನಿಂಗ್ ಅಂತೇಳಿ ನಮ್ಗೆ ಗೊತ್ತಾಗುತ್ತೆ. ಇನ್ನೊಂದು ನಿರಾಸಕ್ತಿ, ಲ್ಯಾಕ್ ಆಫ್ ಇಂಟ್ರೆಸ್ಟ್. ಇನ್ನು ಬಾಹ್ಯ ಪ್ರೇರಣೆ ಕೊರತೆ. ಮಗುವಿಗೆ ಮನೆಯಲ್ಲಿ ಸರಿಯಾದಂತಹ ಪ್ರೋತ್ಸಾಹ ಇರುವುದಿಲ್ಲ. ಆ ಮಗು ಪರೀಕ್ಷೆಗಳಲ್ಲಿ ಒಳ್ಳೆಯ ಅಂಕಗಳನ್ನು ಗಳಿಸಿದ್ರೂ ಸಹ ಒಳ್ಳೆಯ ಪ್ರೇರೇಪಣೆ ಮಾತುಗಳನ್ನ, ಶಹಬಾಷ್ಗಿರಿಯನ್ನ, ಬಹುಮಾನ ಅಥವಾ ಹೊಗಳಿಕೆಯನ್ನು ನೀಡದೇ ಇದ್ದಾಗ ಎಷ್ಟೇ ಓದಿದ್ರು ಎಷ್ಟೇ ಅಂಕಗಳನ್ನು ಗಳಿಸಿದ್ರು ಕೂಡ ನನಗೇನು ಇದರಿಂದ ಅಷ್ಟು ಖುಷಿ ಸಿಗ್ತಾ ಇಲ್ಲ ಎನ್ನುವಂತಹ ಒಂದು ಮನೋಭಾವ, ಅಥವಾ ನನ್ನನ್ನು ಯಾರು ಗುರುಸ್ತಾ ಇಲ್ಲ ಅಂತೇಳಿ ಎನ್ನುವಂತಹ ಒಂದು ಮನೋಭಾವ ಬಂತು ಅಂದ್ರೆ ಆ ಮಕ್ಕಳು ಕಲಿಕೆಯಿಂದ ಏನು ನಿರಾಸಕ್ತಿ ಕಡೆಗೆ ಸಾಗ್ತಾ ಹೋಗ್ತಾರೆ. ನೆಕ್ಸ್ಟ್ ಪ್ರಶ್ನೆ, 15ನೇ ಪ್ರಶ್ನೆ. ಸಾಮಾಜಿಕ ಒಪ್ಪಂದ ಅಥವಾ ಎಮಿಲಿ ಈ ಗ್ರಂಥದ ಕರ್ತೃ ಯಾರು? ಸೋಷಿಯಲ್ ಕಾಂಟ್ರಾಕ್ಟ್ ಅಂಡ್ ಎಮಿಲಿ ಗ್ರಂಥದ ಕರ್ತೃ ಯಾರು? ಫೆಸ್ಟ್ರಾಲಜಿ, ಮರಿಯೋ ಮೊಂಟೆಸರಿ, ಜಾನ್ ಡ್ಯೂಯಿ, ಜೇನ್ ಜಾಕ್ ರೂಸೋ. ದ ರೈಟ್ ಆನ್ಸರ್ ಇಸ್ ಜೀನ್ ಜಾಕ್ ರೂಸೋ ರವರು ಈ ಒಂದು ಗ್ರಂಥವನ್ನ ಕೃತಿಗಳನ್ನ ಬರೀತಾ ಹೋಗ್ತಾರೆ. ಇವರು 18ನೇ ಶತಮಾನದ ಪ್ರಭಾವಶಾಲಿ ಸ್ವಿಟ್ಜರ್ಲೆಂಡ್ನ ಒಬ್ಬ ತತ್ವಜ್ಞಾನಿ, ಲೇಖಕ ಮತ್ತು ರಾಜಕೀಯ ಒಂದು ಚಿಂತಕ ಆಗಿ ಇವರು ಅನೇಕ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಇವರು ಸೋಷಿಯಲ್ ಕಾಂಟ್ರಾಕ್ಟ್ ಅಂತ ಕೃತಿಯನ್ನ 1767ರಲ್ಲಿ ಬರೀತಾರೆ. ಇದು ರಾಜಕೀಯ ತತ್ವಶಾಸ್ತ್ರದ ಮೇಲೆ ಅತ್ಯಂತ ಪ್ರಮುಖವಾದಂತಹ ಕೃತಿಯಾಗಿದೆ. ಇಲ್ಲಿ ರಾಜಕೀಯ ಸಮುದಾಯವು ಒಂದು ಜನರಲ್ ವಿಲ್ ಅಂತ ಕರಿತೀವಿ. ಅಂದ್ರೆ ಜನರಲ್ ವಿಲ್ ಅಂದ್ರೆ ಏನು ಅಂತಂದ್ರೆ ಸಾರ್ವತ್ರಿಕ ಇಚ್ಛೆ ಅಥವಾ ನಾಗರಿಕ ಒಪ್ಪಂದದ ಮೇಲೆ ನಿಂತಿದೆ ಅಂತೇಳಿ ಇವರು ಪ್ರತಿಪಾದಿಸ್ತಾರೆ. ಹಾಗೇನೆ ಎಮಿಲಿ ಅಥವಾ ಶಿಕ್ಷಣದ ಮೇಲೆ ಒಂದು ಕೃತಿಯನ್ನು ಬರೀತಾರೆ 1769ರಲ್ಲಿ. ಇದು ಮಕ್ಕಳ ಒಂದು ಶಿಕ್ಷಣ ಮತ್ತು ಮನುಷ್ಯನ ಒಳ್ಳೆಯತನದ ಕುರಿತಾದ ಅವರ ಸಹಜ ಕಾದಂಬರಿ ರೂಪದ ಒಂದು ಶೈಕ್ಷಣಿಕ ಗ್ರಂಥ ಆಗಿದೆ. ಎಮಿಲಿ ಅಂತಕ್ಕಂಥದ್ದು ಒಂದು ಶಿಕ್ಷಣದ ಮೇಲೆ ಬರೆದಿರತಕ್ಕಂಥ ಒಂದು ಗ್ರಂಥವಾಗಿದೆ. ಇದು ಮಗುವಿನ ಒಂದು ಸಹಜ ಬೆಳವಣಿಗೆಗೆ ಪ್ರಾಮುಖ್ಯತೆಯನ್ನು ನೀಡುತ್ತೆ ಮತ್ತು ನಂತರದ ಶಿಕ್ಷಣ ತಜ್ಞರ ಮೇಲೆ ಆಳವಾದಂತಹ ಒಂದು ಪ್ರಭಾವವನ್ನು ಬೀರಿದಂತಹ ಕೃತಿ ಯಾವುದು? ಎಮಿಲಿ. ಯಾವುದು? ಎಮಿಲಿ. ಈ ಒಂದು ಕೃತಿಯ ಕರ್ತೃ ಜಾನ್ ಜಿಕ್ ರೂಸೋ ಅಂತೇಳಿ ಸೋಷಿಯಲ್ ಕಾಂಟ್ರಾಕ್ಟ್ ನ ಒಂದು ಥಿಯರಿಯ ಫಾದರ್ ಇವರು. ಸಾಮಾಜಿಕ ಒಪ್ಪಂದ ಸಿದ್ಧಾಂತದ ಒಬ್ಬ ಪಿತಾಮಹ ಯಾರು? ಜಾನ್ ಜಿಕ್ ರೂಸೋ ಅಂತೇಳಿ ಇವರು ಪ್ರಸಿದ್ಧ ಕೃತಿ ಎಮಿಲಿ. ಇದು ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಕೃತಿಯಾಗಿದೆ. ಇನ್ನು 16ನೇ ಪ್ರಶ್ನೆ. ಆಧುನಿಕ ಬುದ್ಧಿಶಕ್ತಿ ಪರೀಕ್ಷೆಗಳ ಪಿತಾಮಹನಂತೇಳಿ ಖ್ಯಾತಿ ಪಡೆದವರು ಯಾರು ಅಂತೇಳಿ ಕೇಳಿದ್ದಾರೆ ಪ್ರಶ್ನೆಯಲ್ಲಿ. ಆಲ್ಫ್ರೆಡ್ ಬಿನೆ, ಜೆ.ಸಿ. ರೇವನ್, ವಿಲಿಯಂ ಸ್ಟರ್ನ್, ಜೆ.ಪಿ. ಗಿಲ್ಫೋರ್ಡ್. ದ ರೈಟ್ ಆನ್ಸರ್ ಇಸ್ ಆಲ್ಫ್ರೆಡ್ ಬಿನೆ. ಇದರಲ್ಲಿ ಇವರು ಆಧುನಿಕ ಬುದ್ಧಿಶಕ್ತಿಗಳ ಪಿತಾಮಹ, ಪರೀಕ್ಷೆಗಳ ಪಿತಾಮಹ ಅಂತ ಕರೀತಾರೆ. ಆಲ್ಫ್ರೆಡ್ ಬಿನೆ ಫಾದರ್ ಆಫ್ ಮಾಡರ್ನ್ ಇಂಟೆಲಿಜೆನ್ಸ್ ಟೆಸ್ಟಿಂಗ್ ಅಂತೇಳಿ ಕರೆಯಲಾಗುತ್ತೆ. 1905ರಲ್ಲಿ ಫ್ರೆಂಚ್ ಸರ್ಕಾರವು ಶಾಲೆಯಲ್ಲಿ ಕಲಿಯಲು ತೊಂದರೆ ಇರುವಂತಹ ಮಕ್ಕಳನ್ನು ಗುರುತಿಸೋಕೆ, ಕಂಡುಹಿಡಿಯಲು ಅಂದ್ರೆ ಹೇಗೆ ಗುರುತಿಸಬೇಕು ಅಂತ ಹೇಳಿ ಕಂಡುಹಿಡಿಯೋಕೆ ಅವರನ್ನು ವಿನಂತಿಸಿಕೊಂಡಿದ್ದಾಗ ತಮ್ಮ ಸಹೋದ್ಯೋಗಿ ಥಿಯೇಡರ್ ಸೈಮನ್ ಇದರಲ್ಲ ಅವರೊಂದಿಗೆ ಸೇರಿ ಮೊದಲ ಬಾರಿ ಒಂದು ಯಶಸ್ವಿ ಬುದ್ಧಿಶಕ್ತಿಯ ಪರೀಕ್ಷೆಯಾದಂತಹ ಬೀನೆ ಸೈಮನ್ ಸೈಕಲ್, ವೆರಿ ಇಂಪಾರ್ಟೆಂಟ್, ಬೀನೆ ಸೈಮನ್ ಸೈಕಲ್ ಅಂತಕ್ಕಂಥದ್ದನ್ನ ಅಭಿವೃದ್ಧಿಯನ್ನ ಪಡಿಸ್ತಾರೆ. ಈ ಪರೀಕ್ಷೆಯು ಬುದ್ಧಿಶಕ್ತಿಯನ್ನ ಅಳಿಯೋಕೆ ಮಾನಸಿಕ ವಯಸ್ಸನ್ನ MA ಅಂತ ಕರಿತೀವಿ. ಏನಂತ ಕರಿತೀವಿ? MA ಅಂದ್ರೆ ಮೆಂಟಲ್ ಏಜ್. ಏನು? ಮೆಂಟಲ್ ಏಜ್ ಅಂತ ಹೇಳಿ ಕರಿತೀವಿ. ಈ ಮೆಂಟಲ್ ಏಜ್ ಎಂಬ ಪರಿಕಲ್ಪನೆಯನ್ನ ಇದು ನಂತರ ಎಲ್ಲ ಬುದ್ಧಿಶಕ್ತಿಗಳ ಪರೀಕ್ಷೆಗಳಿಗೆ ಮೂಲ ಆಯ್ತು. ಹಾಗಾದ್ರೆ ಇತರ ಆಯ್ಕೆಗಳು ಯಾಕೆ ತಪ್ಪಾಗುತ್ತೆ ಅಂದ್ರೆ ವಿಲಿಯಂ ಸ್ಟರ್ನ್ ಇದರಲ್ಲಿ ಇವರು ಬುದ್ಧಿಮತ್ತೆಯ ಭಾಗಲಬ್ಧ ಸೂತ್ರವನ್ನ ಪರಿಚಯಿಸ್ತಾರೆ. ಜೆ.ಸಿ. ರೇವನ್ ಇದರಲ್ಲಿ ಇವರು ರೇವನ್ ಪ್ರೋಗ್ರೆಸಿವ್ ಮ್ಯಾಟ್ರಿಕ್ಸ್ ಅನ್ನು ಕೊಡ್ತಾರೆ. ಇನ್ನು ಜೆ.ಪಿ. ಗಿಲ್ಫೋರ್ಡ್ ಇದರಲ್ಲಿ ಇವರು ಬುದ್ಧಿಶಕ್ತಿಯ ರಚನಾ ಮಾದರಿ ಸಿದ್ಧಾಂತಕ್ಕೆ ಹೆಸರುವಾಸಿಯಾಗಿದ್ದಾರೆ ಸ್ನೇಹಿತರೆ. ಇನ್ನು 17ನೇ ಪ್ರಶ್ನೆಯನ್ನು ನೋಡೋಣ. ಬುದ್ಧಿಶಕ್ತಿಯ ದ್ವಿಕಾರಕ ಸಿದ್ಧಾಂತವನ್ನು 1904ರಲ್ಲಿ ಅಭಿವೃದ್ಧಿಪಡಿಸಿದವರು ಯಾರು? ಡೇವಿಡ್ ವೆಷರ್, ಚಾರ್ಲ್ಸ್ ಸ್ಟೇರ್ಮನ್, ಸ್ಟಡ್ಡರ್ಡ್ ಟರ್ಮನ್. ದ ರೈಟ್ ಆನ್ಸರ್ ಇಸ್ ಚಾರ್ಲ್ಸ್ ಸ್ಟೇರ್ಮನ್ ರವರು ದ್ವಿಕಾರಕ ಸಿದ್ಧಾಂತವನ್ನ ನೀಡ್ತಾರೆ. 2 ಫ್ಯಾಕ್ಟರ್ ಥಿಯರಿ ಅಂತ ಹೇಳಿ ಕರೆಯಲಾಗುತ್ತೆ. 2 ಫ್ಯಾಕ್ಟರ್ ಥಿಯರಿ ಅಂದ್ರೆ ದ್ವಿಕಾರಕ ಸಿದ್ಧಾಂತ. ಇದು ನೀಡಿರ್ತಕ್ಕಂಥವ್ರು ಚಾರ್ಲ್ಸ್ ಸ್ಟೇರ್ಮನ್ 1904ರಲ್ಲಿ. ಈ ಸಿದ್ಧಾಂತದ ಪ್ರಕಾರ ಏನಾಗುತ್ತೆ, ಬುದ್ಧಿಶಕ್ತಿ 2 ಅಂಶಗಳ ಅಥವಾ ಕಾರಕಗಳ ಮೇಲೆ ಅವಲಂಬಿತವಾಗಿದೆ. ಫಸ್ಟ್ ಒನ್ ಇಸ್ ಜನರಲ್ ಫ್ಯಾಕ್ಟರ್ ಅಂಡ್ ಸೆಕೆಂಡ್ ಒನ್ ಇಸ್ ಸ್ಪೆಸಿಫಿಕ್ ಫ್ಯಾಕ್ಟರ್.
ಮೊದಲೇದು ಸಾಮಾನ್ಯ ಕಾರಕ. ಇದು ಏನಾಗುತ್ತೆ, ಎಲ್ಲ ಬುದ್ಧಿಶಕ್ತಿ ಕಾರ್ಯಗಳಲ್ಲಿ ಸ್ಥಿರವಾಗಿ ಕಂಡುಬರುವಂತಹ ಸಾಮಾನ್ಯ ಮಾನಸಿಕ ಶಕ್ತಿಯಾಗಿದೆ. ಹಾಗೆಯೇ ಸ್ಪೆಸಿಫಿಕ್ ಫ್ಯಾಕ್ಟರ್ ಯಾವುದು, ನಿರ್ದಿಷ್ಟ ಕಾರ್ಯಗಳಿಗೆ ಮಾತ್ರ ಅಗತ್ಯ ಇರುವಂತಹ ನಿರ್ದಿಷ್ಟ ಸಾಮರ್ಥ್ಯದ, ಉದಾಹರಣೆಗೆ ಗಣಿತ, ಸಂಗೀತ ಅಥವಾ ಭಾಷೆಗೆ ಸಂಬಂಧಪಟ್ಟಂತಹ ಒಂದು ಫ್ಯಾಕ್ಟರ್ ಆಗಿದೆ. ಹಾಗಾಗಿ ಈ ಎರಡು ಫ್ಯಾಕ್ಟರ್ಗಳ ಒಂದು ಅಂಶಗಳನ್ನು ನೀಡಿದಂಥವ್ರು ಯಾರು, ಸ್ಟಿಯರ್ಮನ್ ಅಂತಕ್ಕಂಥವ್ರು. ಒಂದು ಜನರಲ್ ಫ್ಯಾಕ್ಟರ್ ಅಂಡ್ ಸೆಕೆಂಡ್ ಒನ್ ಈಸ್ ಸ್ಪೆಸಿಫಿಕ್ ಫ್ಯಾಕ್ಟರ್. ಇನ್ನು 18ನೇ ಪ್ರಶ್ನೆ, ಬುದ್ಧಿಶಕ್ತಿಯ ಬಹುಕಾರಕ ಸಿದ್ಧಾಂತವನ್ನು ಪ್ರಸ್ತುತಪಡಿಸಿದವರು ಯಾರು ಅಂತ ಹೇಳಿದೆ. ಇದು ರಿಪೀಟೆಡ್ ಕ್ವಶನ್. ಥಾರ್ನ್ಡೈಕ್, ಎಬ್ರಟ್, ಜೆ.ಸಿ. ರೇವೆನ್ಸ್ ಅಂಡ್ ಬರ್ಟ್. ನೋಡ್ರಿ, ಎಲ್ ಥಾರ್ನ್ಡೈಕ್ ಮಲ್ಟಿ ಬಹುಕಾರಕ ಸಿದ್ಧಾಂತ, ಬಹುಶಕ್ತಿ ಬುದ್ಧಿಶಕ್ತಿ ಅನ್ಕೊಂಡ್ವಿ, ಇಲ್ಲಿ ಬಹುಕಾರಕ ಸಿದ್ಧಾಂತ ಮಲ್ಟಿ ಫ್ಯಾಕ್ಟರ್, ಅದು ದ್ವಿ ಫ್ಯಾಕ್ಟರ್ ಆಯ್ತು, ಅದು ಟೂ ಫ್ಯಾಕ್ಟರ್ ಆಯ್ತು, ಇದು ಮಲ್ಟಿ ಫ್ಯಾಕ್ಟರ್ ಥಿಯರಿಯನ್ನು ಕೊಟ್ಟಿರೋರು ಯಾರು, ಎಲ್ ಥಾರ್ನ್ಡೈಕ್ ಅಂತೇಳಿ. ನೋಡಿ, ಈ ಬಹುಕಾರಕ ಒಂದು ಸಿದ್ಧಾಂತವನ್ನು ಪ್ರಸ್ತುತಪಡಿಸಿದವರು ಎಲ್ ಥಾರ್ನ್ಡೈಕ್ ಅಂತ ಹೇಳಿ ಗೊತ್ತಾಯ್ತು. ನೋಡಿ, ಈ ಸಿದ್ಧಾಂತವು ಬುದ್ಧಿಶಕ್ತಿಯ ಅನೇಕ ಸಣ್ಣ ಸ್ವತಂತ್ರ ಸಾಮರ್ಥ್ಯಗಳ ಒಂದು ಮೊತ್ತವಾಗಿದೆ. ಸಣ್ಣ ಒಂದು ಬುದ್ಧಿಶಕ್ತಿಯ ಅಂಶಗಳನ್ನು ಕೂಡಿಬಿಟ್ಟು ಇದು ಕ್ರಿಯೇಟ್ ಆಗಿದೆ, ಮಲ್ಟಿ ಫ್ಯಾಕ್ಟರ್ ಇಂಟೆಲಿಜೆನ್ಸ್ ಅಂತೇಳಿ. ಇದು ದ್ವಿಕಾರಕ ಸಿದ್ಧಾಂತದಲ್ಲಿರುವಂತೆ ಕೂಡಿದ್ದು ಅಲ್ಲ ಎಂಬುದು ಅವರು ವಾದಿಸಿದರು. ಥಾರ್ನ್ಡೈಕ್ ಪ್ರಕಾರ ಬುದ್ಧಿಶಕ್ತಿಯು ಮುಖ್ಯವಾಗಿ 3 ವಿಧಗಳನ್ನ ಒಳಗೊಂಡಿದೆ ಅಂತೇಳಿ ಹೇಳ್ತಾರೆ ಥಾರ್ನ್ಡೈಕ್ ರವರು. ಒಂದು ಅಮೂರ್ತ ಬುದ್ಧಿಶಕ್ತಿ, ಅಂದ್ರೆ ಅಬ್ಸ್ಟ್ರಾಕ್ಟ್ ಇಂಟೆಲಿಜೆನ್ಸ್ ಅಂತ ಹೇಳಿ ಕರಿತೀವಿ. ಅಬ್ಸ್ಟ್ರಾಕ್ಟ್ ಇಂಟೆಲಿಜೆನ್ಸ್ ಯಾವ್ಯಾವ ಬರುತ್ತೆ, ಎಕ್ಸಾಂಪಲ್ಸು, ಚಿಹ್ನೆಗಳು ಬರುತ್ತೆ, ಪದಗಳು ಬರುತ್ತೆ, ಸೂತ್ರಗಳು ಬರುತ್ತೆ. ಈ ಚಿಹ್ನೆ, ಪದ, ಸೂತ್ರಗಳೊಂದಿಗೆ ವ್ಯವಹರಿಸುವಂತಹ ಒಂದು ಇಂಟೆಲಿಜೆನ್ಸ್ ಅನ್ನ ಅಬ್ಸ್ಟ್ರಾಕ್ಟ್ ಇಂಟೆಲಿಜೆನ್ಸ್ ಅಥವಾ ಅಮೂರ್ತ ಬುದ್ಧಿಶಕ್ತಿ ಅಂತ ಹೇಳಿ ಕರೆಯಲಾಗುತ್ತೆ. ಇನ್ನು ಸಾಮಾಜಿಕ ಬುದ್ಧಿಶಕ್ತಿ, ಸೋಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಇತರ ಜನರೊಂದಿಗೆ ವ್ಯವಹರಿಸುವಂತಹ ಒಂದು ಸಾಮರ್ಥ್ಯ. ಮೂರ್ತ ಬುದ್ಧಿಶಕ್ತಿ, ವಸ್ತುಗಳ ಮತ್ತು ಯಂತ್ರಗಳೊಂದಿಗೆ ವ್ಯವಹರಿಸುವಂತಹ ಸಾಮರ್ಥ್ಯವನ್ನ ಮೂರ್ತ ಶಕ್ತಿ ಸಿದ್ಧಾಂತ ಅಂತೇಳಿ ಕರೆಯಲಾಗುತ್ತೆ ಸ್ನೇಹಿತರೆ. ಇನ್ನು 19ನೇ ಪ್ರಶ್ನೆ, ಬುದ್ಧಿಶಕ್ತಿಯ ಸಮೂಹಕಾರಕ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು? ಓರ್ಡ್ ಗಾರ್ಡ್ನರ್, ಆಲ್ಫ್ರೆಡ್ ವಿನೆ, ವಿಲಿಯಂ ಹಾಕಿನ್ಸ್, ಎಲ್ ಎಲ್ ಥರ್ಸ್ಟನ್. ದ ರೈಟ್ ಆನ್ಸರ್ ಇಸ್ ಎಲ್ ಎಲ್ ಥರ್ಸ್ಟನ್ ಅವರು ಬುದ್ಧಿಶಕ್ತ ಒಂದು ಯಾವುದು ಸಮೂಹಕಾರಕ ಸಿದ್ಧಾಂತವನ್ನ ನೀಡಿರ್ತಕ್ಕಂಥ ಒಬ್ಬ ಚಿಂತಕರಾಗಿದ್ದಾರೆ ಎಲ್ ಎಲ್ ಥರ್ಸ್ಟನ್. ಏನ್ ಹೇಳುತ್ತೆ ಈ ಒಂದು ಥರ್ಸ್ಟನ್ನ ಒಂದು ಯಾವುದು ಸಮೂಹಕಾರಕ ಸಿದ್ಧಾಂತ ಅನ್ನೋದಾದ್ರೆ, ಥರ್ಸ್ಟನ್ ರವರ ಪ್ರಕಾರ ಬುದ್ಧಿಶಕ್ತಿ ಏಕರೂಪದ ಒಂದು ಸಾಮಾನ್ಯ ಕಾರಕ ಅಲ್ಲ, ಬದಲಾಗಿ 7 ವಿಭಿನ್ನ ಅಥವಾ ಪ್ರಾಥಮಿಕ ಮಾನಸಿಕ ಒಂದು ಸಾಮರ್ಥ್ಯಗಳ ಗುಂಪಾಗಿದೆ. 7 ಗುಂಪುಗಳು ಕಂಡುಬರುತ್ತೆ ಇವರ ಪ್ರಕಾರ. ಥರ್ಸ್ಟನ್ ಗುರುತಿಸಿದ 7 ಪ್ರಾಥಮಿಕ ಮಾನಸಿಕ ಸಾಮರ್ಥ್ಯಗಳ ಇಲ್ಲಿವೆ ಅಂತೇಳಿ ನೀಡಿದೆ. ಇಲ್ಲಿ ನೋಡ್ತಾ ಹೋಗೋಣ. ಒಂದು ವರ್ಬಲ್ ಕಾಂಪ್ರಿಹೆನ್ಷನ್ ಅಂದ್ರೆ ಶಾಬ್ದಿಕ ತಿಳುವಳಿಕೆ. 2 ಶಬ್ದ ಪ್ರವಾಹ, ವರ್ಡ್ ಫ್ಲೂಯೆನ್ಸಿ ಅಂತೇಳಿ ಕರಿತೀವಿ. ಇನ್ನು ಥರ್ಡ್ ಒನ್ ನಂಬರ್ ಫೆಸಿಲಿಟಿ ಅಂದ್ರೆ ಸಂಖ್ಯಾತ್ಮಕ ಸಾಮರ್ಥ್ಯ. 4th ಒನ್ ಪ್ರಾದೇಶಿಕ ಸಾಮರ್ಥ್ಯ, ಸ್ಪೇಸಿಯಲ್ ವಿಜುವಲೈಸೇಷನ್. 5th ಮೆಮೊರಿ ಅಂದ್ರೆ ಸ್ಮರಣೆ. 6th ಒನ್ ಗ್ರಹಣ, ಪರ್ಸೆಪ್ಚುವಲ್ ಸ್ಪೀಡ್. 7th ಒನ್ ತಾರ್ಕಿಕ ಸಾಮರ್ಥ್ಯ. ಇನ್ನು 20ನೇ ಪ್ರಶ್ನೆ, ಬುದ್ಧಿಶಕ್ತಿಯ 3 ಆಯಾಮಗಳ ಸಿದ್ಧಾಂತವನ್ನ ಅಭಿವೃದ್ಧಿಪಡಿಸಿದವರು ಯಾರು ಅಂತ ಹೇಳಿ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ. ಆಪ್ಷನ್ಸ್ ಎ ಜೆ.ಸಿ. ರೇವೆನ್ಸ್, ಆಪ್ಷನ್ಸ್ ಬಿ ಟರ್ಮನ್, ಆಪ್ಷನ್ ಸಿ ಇ.ಪಿ. ಗಿಲ್ಫೋರ್ಡ್, ಆಪ್ಷನ್ ಡಿ ಬರ್ಟ್. ಇಲ್ಲಿ ಸರಿಯಾದಂತಹ ಉತ್ತರ ಯಾವುದು? ಇ.ಪಿ. ಗಿಲ್ಫೋರ್ಡ್ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗುತ್ತೆ. ಇಲ್ಲಿ 3 ಆಯಾಮಗಳ ಸಿದ್ಧಾಂತವನ್ನು ಕೊಡ್ತಾರೆ. ಇಲ್ಲಿ ನೋಡ್ತಾ ಹೋಗೋಣ. ಇದನ್ನು ಸಾಮಾನ್ಯವಾಗಿ 3 ಬುದ್ಧಿಶಕ್ತಿಯ ಆಯಾಮಗಳ ಸಿದ್ಧಾಂತ ಅಂತ ಹೇಳಿ ಕರೀತಾರೆ. ಗಿಲ್ಫೋರ್ಡ್ ಅವರ ಪ್ರಕಾರ ಬುದ್ಧಿಶಕ್ತಿಯು 3 ಸ್ವತಂತ್ರ ಆಯಾಮಗಳ ಆಧಾರದ ಮೇಲೆ ವರ್ಗೀಕರಿಸಬಹುದಾಗಿದೆ. ಈ 3 ಆಯಾಮಗಳ ಸಂಯೋಜನೆಯನ್ನ ಅನೇಕ ವಿಭಿನ್ನ ಸಾಮರ್ಥ್ಯಗಳನ್ನ ನೀಡ್ತಾ ಹೋಗುತ್ತೆ. ಹಾಗಾದ್ರೆ 3 ಆಯಾಮಗಳು ಯಾವ್ಯಾವು? ಕಾರ್ಯಾಚರಣೆಗಳು ಅಂದ್ರೆ ಆಪರೇಷನ್ಸ್. ಒಬ್ಬ ವ್ಯಕ್ತಿ ಯಾವ ರೀತಿ ಮಾನಸಿಕ ಪ್ರಕ್ರಿಯೆಗಳನ್ನು ಬಳಸುತ್ತಾನೆ, ಉದಾಹರಣೆ ಮೌಲ್ಯಮಾಪನ, ಜ್ಞಾನ ಮತ್ತು ಉತ್ಪಾದನೆ. ವಿಷಯಗಳು, ಆಲೋಚನೆ ಯಾವ ಮಾಹಿತಿಯನ್ನು ಒಳಗೊಂಡಿದೆ ಅಂತೇಳಿ ಸಾಂಕೇತಿಕ, ಶಬ್ದಾರ್ಥ ಮತ್ತು ವರ್ತನ. ಇನ್ನು 3ನೇದು ಪ್ರಾಡಕ್ಟ್ಸ್, ಆಲೋಚನಾ ಪ್ರಕ್ರಿಯೆಯಲ್ಲಿ ಫಲಿತಾಂಶಗಳೇನು ಅಂತೇಳಿ ನೋಡಲಾಗುತ್ತೆ. ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ವರ್ಗಗಳು, ಸಂಬಂಧಗಳು ಮತ್ತು ವ್ಯವಸ್ಥೆಗಳು ಕಂಡುಬರುತ್ತೆ. ಒಟ್ಟಾರೆಯಾಗಿ ಈ 3 ಆಯಾಮಗಳನ್ನ ಒಟ್ಟಾರೆಯಾಗಿ 180 ವಿಭಿನ್ನ ಬುದ್ಧಿ ಸಾಮರ್ಥ್ಯಗಳನ್ನು ಪ್ರತಿನಿಧಿಸುತ್ತೆ ಅಂತೇಳಿ ಗಿಲ್ಫೋರ್ಡ್ ಪ್ರತಿಪಾದನೆಯನ್ನ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ಪ್ರಶ್ನೆ, 21ನೇ ಪ್ರಶ್ನೆ, ಹುಡುಗರು ತುಂಬಾ ಶಕ್ತಿವಂತರು, ಕಠಿಣರು, ಹುಡುಗಿಯರು ಮೃದು ಮತ್ತು ಸಂವೇದನಾಶೀಲರು. ಇಂಥ ಹೇಳಿಕೆಗಳನ್ನು ಏನನ್ನ ಬಲಗೊಳಿಸ್ತವೆ? ಲಿಂಗತ್ವ ಸಮಾನತೆಯನ್ನ, ಲಿಂಗತ್ವ ಸಬಲೀಕರಣವನ್ನ,
ಲಿಂಗತ್ವದ ಪಡಿಯಚ್ಚನ್ನ, ಲಿಂಗತ್ವದ ಅರಿವನ್ನ ಏನ್ ಏನು ಹೆಚ್ಚಿಗೆ ಮಾಡ್ತವೆ, ಲಿಂಗತ್ವದ ಪಡಿಯಚ್ಚು. ಜೆಂಡರ್ ಸ್ಟೇರ್ವಿಟಿ ಅಂದ್ರೆ ಮತ್ತಷ್ಟು ಲಿಂಗ ಅಸಮಾನತೆಯನ್ನ ಏನ್ ಮಾಡುತ್ತವೆ, ಮತ್ತಷ್ಟು ಬಲವಾಗಕ್ಕೆ ಏನ್ ಮಾಡುತ್ತೆ, ಮಾಡ್ತಾ ಹೋಗುತ್ತೆ. ಈ ಒಂದು ಅಂಶಗಳು ನೋಡಿ. ಗಂಡ್ಮಕ್ಳು ತುಂಬಾ ಸ್ಟ್ರಾಂಗ್ ಇರ್ತಾರೆ, ಅವರು ಸ್ಟ್ರಾಂಗ್ ಇರ್ತಕ್ಕಂಥ ಕೆಲಸಗಳನ್ನೇ ಮಾಡಬೇಕು. ಹೆಣ್ಮಕ್ಳು ಮೃದು ಇರ್ತಾರೆ, ಮೃದು ಇರುವಂತಹ ಕೆಲಸಗಳನ್ನೇ ಮಾಡಬೇಕು ಅಂತ ಹೇಳಿದಾಗ ಮತ್ತಷ್ಟು ಏನಾಗುತ್ತೆ, ಲಿಂಗ ಅಸಮಾನತೆ ಮುಂದುವರಿತಾ ಹೋಗುತ್ತೆ. ಹಾಗಾಗಿ ಈ ರೀತಿ ಹೇಳ್ಬಾರ್ದು ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಇಟ್ಕೊಂಡು ಈ ಪ್ರಶ್ನೆಯನ್ನ ಕೇಳಿದ್ದಾರೆ. ಹಾಗಾಗಿ ನಾವು ತರಗತಿ ಕೋಣೆಯಲ್ಲಿ ಯಾವುದೇ ಕಾರಣಕ್ಕೂ ಹೆಣ್ಣು ಮಕ್ಕಳು ಕೇವಲ ಕಸ ಹೊಡಿಬೇಕು, ನೆಲವನ್ನು ತೊಡಿಬೇಕು ಎನ್ನುವಂತಹ ಕೆಲಸಗಳನ್ನ ನಿರ್ದಿಷ್ಟವಾಗಿ ಹೇಳಿದ್ದೇನೆ. ಪ್ರತಿಯೊಬ್ಬರಿಗೂ ಸಮಾನವಾಗಿ ಗಂಡು ಮತ್ತು ಹೆಣ್ಣು ಭೇದವಿಲ್ಲದೆ ಎಲ್ಲ ಕೆಲಸಗಳನ್ನ ಸಮಾನವಾಗಿ ಹಂಚಿಕೊಂಡು ಮಾಡುವಂತಹ ಕೆಲಸವನ್ನ ನಾವು ಒಬ್ಬ ಶಿಕ್ಷಕರಾಗಿ ತರಗತಿ ಮತ್ತು ಬೇರೆ ಪ್ರದೇಶಗಳಲ್ಲಿ ಹಂಚಿಕೆಯನ್ನು ನೀಡಿ ಲಿಂಗ ಅಸಮಾನತೆಯನ್ನ ಕಡಿಮೆ ಮಾಡುವಂತಹ, ಅಸಮಾನತೆಯನ್ನು ಕಡಿಮೆ ಮಾಡುವಂತಹ ಒಂದು ಪ್ರಯತ್ನ ಮಾಡಬೇಕಿದೆ. ಇನ್ನು 22ನೇ ಪ್ರಶ್ನೆ, ನಿರ್ದಿಷ್ಟ ವಸ್ತು, ವ್ಯಕ್ತಿ, ಕಾರ್ಯ ಇಂಥವುಗಳ ಕಡೆಗೆ ವ್ಯಕ್ತಿ ಆಕರ್ಷಿಸಲ್ಪಡುವಂತೆ ಮಾಡುವ ಕಾರ್ಯಕಾರಗಡೆ ಮನೋಧೋರಣೆ, ಅವಧಾನ, ಅಭಿಕ್ಷಮತೆ, ಆಸಕ್ತಿ. ಸರಿಯಾದಂತಹ ಉತ್ತರ ಯಾವುದು? ಇಂಟ್ರೆಸ್ಟ್ ಆಗುತ್ತೆ. ಯಾವುದು? ಆಸಕ್ತಿ. ಇಂಟ್ರೆಸ್ಟ್ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗುತ್ತೆ. ನೋಡಿ, ಆಸಕ್ತಿ ಅಂತಕ್ಕಂಥದ್ದು ಒಂದು ಮಾನಸಿಕ ಸ್ಥಿತಿ ಆಗಿದೆ. ಇದು ವ್ಯಕ್ತಿಯನ್ನ ನಿರ್ದಿಷ್ಟ ವಸ್ತು, ವ್ಯಕ್ತಿ, ಕಾರ್ಯ ಮತ್ತು ಚಟುವಟಿಕೆಗಳ ಕಡೆಗೆ ಆಕರ್ಷಿಸಲು ಮತ್ತು ಗಮನ ಹರಿಸಲು ಪ್ರೇರೇಪಿಸುವಂತಹ ಒಂದು ಫ್ಯಾಕ್ಟರ್ ಆಗಿದೆ. ಯಾವುದು? ಇಂಟ್ರೆಸ್ಟ್. ನೋಡಿ, ಆಸಕ್ತಿ ಅಂದ್ರೆ ಒಂದು ವಿಷಯದಲ್ಲಿ ಹೆಚ್ಚು ತಿಳಿದುಕೊಳ್ಳಲು, ಅದರ ಕುರಿತು ಅನುಭವವನ್ನು ತಿಳಿದುಕೊಳ್ಳಲು, ತೊಡಗಿಸಿಕೊಳ್ಳೋಕು ವ್ಯಕ್ತಿಯನ್ನ ಮೋಟಿವೇಟಿಂಗ್ ಮಾಡ್ತಕ್ಕಂಥ ಒಂದು ಫ್ಯಾಕ್ಟರ್ಗೆ ಏನಂತ ಕರಿತೀವಿ? ಇಂಟ್ರೆಸ್ಟ್ ಅಂತ ಹೇಳಿ ಕರಿತೀವಿ. ಇನ್ನು ಅಟಿಟ್ಯೂಡ್ ಅಂತಂದ್ರೆ ಒಂದು ವಸ್ತು, ವ್ಯಕ್ತಿ, ಪರಿಸ್ಥಿತಿಯ ಕುರಿತು ಹೊಂದಿರುವಂತಹ ಒಬ್ಬ ವ್ಯಕ್ತಿಯ ಧನಾತ್ಮಕ ಮತ್ತು ಋಣಾತ್ಮಕ ಮೌಲ್ಯಮಾಪನವನ್ನ ಒಂದು ಅಟಿಟ್ಯೂಡ್ ಅಂತ ಹೇಳಿ ಕರೆಯಲಾಗುತ್ತೆ. ಇನ್ನು ಅವಧಾನ ಅಂತಂದ್ರೆ ಯಾವುದೇ ಒಂದು ವಸ್ತು ವಿಷಯದ ಮೇಲೆ ಮಾನಸಿಕ ಶಕ್ತಿಯನ್ನು ಕೇಂದ್ರೀಕರಿಸುವಂತಹ ಒಂದು ಪ್ರಕ್ರಿಯೆಗೆ ಅಟೆನ್ಷನ್ ಅಂತ ಹೇಳಿ ಕರಿತೀವಿ. ಇನ್ನು ಅಭಿಕ್ಷಮತೆ ಅಂದ್ರೆ ತರಬೇತಿಯ ಮೂಲಕ ನಿರ್ದಿಷ್ಟ ಕೆಲಸವನ್ನು ಕಲಿಯುವ ಮತ್ತು ನಿರ್ವಹಿಸುವಂತಹ ವ್ಯಕ್ತಿಯ ಸಹಜ ಸಾಮರ್ಥ್ಯಕ್ಕೆ ಅಭಿಕ್ಷಮತೆ ಅಥವಾ ಆಪ್ಟಿಟ್ಯೂಡ್ ಅಂತ ಹೇಳಿ ಕರಿತೀವಿ. ಇನ್ನು 23ನೇ ಪ್ರಶ್ನೆ, ಮಗುವು ಕಲಿಕೆಯಲ್ಲಿ ತನ್ನನ್ನು ತಾನು ಹೆಚ್ಚಾಗಿ ತೊಡಗಿಸಿಕೊಂಡು ಅಧಿಕ ಅಂಕ ಪಡೆಯುತ್ತಿರುವುದು ತನ್ನ ತಂದೆ ತಾಯಿಯ ಪ್ರಶಂಸೆಯ ಮಾತುಗಳಿಗಾಗಿ ಅಂತ ಹೇಳಿದೆ. ಇಲ್ಲಿ ಇದು ಶೂನ್ಯ ಅಭಿಪ್ರೇರಣೆಯಾಗಿದೆ, ಇದು ಬಾಹ್ಯ ಅಭಿಪ್ರೇರಣೆಯಾಗಿದೆ, ಇದು ಪಾರ್ಶ್ವ ಅಭಿಪ್ರೇರಣೆಯಾಗಿದೆ, ಇದು ಆಂತರಿಕ ಅಭಿಪ್ರೇರಣೆಯಾಗಿದೆ. ನೋಡಿ, ತಂದೆ ತಾಯಿಗಳು ಒಂದು ಏನು ತುಂಬಾ ಏನ್ ಮಾಡ್ತಿದ್ರೆ, ಹೊರಗಡೆಯಿಂದ ಬಾಹ್ಯ ಅಭಿಪ್ರೇರಣೆಯನ್ನು ಕೊಡ್ತಾರೆ. ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ ಯಾವ್ದಾಗುತ್ತೆ? ಬಾಹ್ಯ ಅಭಿಪ್ರೇರಣೆ. ಔಟ್ ಟೈಪ್ ಏನಾಗುತ್ತೆ? ಮೋಟಿವೇಶನ್ ಅನ್ನೋದನ್ನ ಅಂದ್ರೆ ಏನಂತ ಗೊತ್ತಾಗಿರ್ಬೇಕು ನಮಗೆ. ಮೋಟಿವೇಶನ್ ಅಂದ್ರೆ ಒಂದು ನಿರ್ದಿಷ್ಟ ಗುರಿಯನ್ನ ಸಾಧಿಸೋಕೆ ವ್ಯಕ್ತಿಯನ್ನ ಪ್ರೇರೇಪಿಸಬಲ್ಲಂತಹ ಒಂದು ಶಕ್ತಿಗೆ ಮೋಟಿವೇಶನ್ ಅಂತ ಹೇಳಿ ಕರಿತೀವಿ. ಯಾವಾಗ್ಲೂ ಕೂಡ ಒಬ್ಬ ವ್ಯಕ್ತಿಗೆ ಇಂಟರ್ನಲ್ ಮೋಟಿವೇಶನ್ ಇರಲೇಬೇಕು ಹೊರತು ಎಕ್ಸ್ಟರ್ನಲ್ ಮೋಟಿವೇಶನ್ ಇತ್ತಂದ್ರೆ ಅದು ಹೆಚ್ಚು ಕಾಲ ಉಳಿಯೋಕೆ ಸಾಧ್ಯ ಇರೋದಿಲ್ಲ. ಹಾಗಾಗಿ ಯಾವಾಗ್ಲೂ ಕೂಡ ಒಂದು ಆಂತರಿಕ ಪ್ರೇರಣೆ ಬೇಕಾಗುತ್ತೆ. ಕೆಲವೊಮ್ಮೆ ಮಕ್ಕಳಿರೋ ಸಂದರ್ಭದಲ್ಲಿ ಬಾಹ್ಯ ಅಭಿಪ್ರೇರಣೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದು ಶಿಕ್ಷಕರಿಂದ ಇರ್ಬೋದು ಅಥವಾ ಮಕ್ಕಳಿಂದ ಇರ್ಬೋದು. ಬಹುಮಾನಗಳು, ಪ್ರಶಂಸೆ, ಶ್ರೇಣಿಗಳು, ಹಣ ಮತ್ತು ಶಿಕ್ಷೆಯಿಂದ ತಪ್ಪಿಸಿಕೊಳ್ಳೋಕೆ ಮಕ್ಕಳು ಒಳ್ಳೆಯ ಪರ್ಫಾರ್ಮೆನ್ಸ್ ಅನ್ನ ಮಾಡಿ ಸಾಧನೆಯನ್ನ ಮಾಡ್ತಾರೆ. ಇನ್ನು ಆಂತರಿಕ ಪ್ರೇರಣೆ, ಅಭಿಪ್ರೇರಣೆ ಅಂತ ಕರಿತೀವಿ. ಇಂಟ್ರಿನ್ಸಿಕ್ ಮೋಟಿವೇಶನ್ ಅಂತಂದ್ರೆ ಕಲಿಕೆಯ ಪ್ರೇರಣೆಯು ವ್ಯಕ್ತಿಯ ಒಳಗಿನ ಆಸಕ್ತಿ, ಸಂತೋಷ ಅಥವಾ ತೃಪ್ತಿಯಿಂದ ಬಂದ್ರೆ ಅದನ್ನು ಆಂತರಿಕ ಅಭಿಪ್ರೇರಣೆ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಮಗುವಿಗೆ ಕಲಿಕೆಯ ಸಂತೋಷಕ್ಕಾಗಿ ಅಥವಾ ವಿಷಯದ ಬಗ್ಗೆ ತನ್ನ ಕುತೂಹಲವನ್ನು ಪೂರೈಸಲು ಕಲಿತನಲ್ಲ, ಅದಕ್ಕೆ ಏನಂತ ಕರಿತೀವಿ? ಇಂಟ್ರೆಸ್ಟಿಕ್ ಮೋಟಿವೇಶನ್ ಅಥವಾ ಆಂತರಿಕ ಅಭಿಪ್ರೇರಣೆ ಅಂತೇಳಿ ಕರಿತೀವಿ. ಇನ್ನು 24ನೇ ಪ್ರಶ್ನೆ, ತಂದೆ ತಾಯಿಗಳ ಮೇಲಿನ ಭಯ ಶಿಕ್ಷಕರನ್ನು ಕಂಡರೂ ಭಯವಾಗಬಹುದು. ಶಿಕ್ಷಕರ ಮೇಲಿನ ದ್ವೇಷ ಇಡೀ ಶಾಲೆಯ ವಿಚಾರಕ್ಕೂ ದ್ವೇಷವಾಗಬಹುದು. ಕಲಿಕಾರ್ಥಗಳಲ್ಲಿ ಇಂತಹ ವೈಪರೀತ್ಯಗಳನ್ನು ಹೋಗಲಾಡಿಸೋಕೆ ಸೂಕ್ತವಾದ ಕಲಿಕಾ ಸಿದ್ಧಾಂತ ಯಾವುದು ಅಂತೇಳಿ ಪ್ರಶ್ನೆ ಕೇಳಿದರೆ, ಸೋಪಾದಿತ ಅನುಬಂಧಿತ ಕಲಿಕೆ, ಪ್ರಯತ್ನ ಪ್ರಮಾದ ಕಲಿಕೆ ಸಿದ್ಧಾಂತ, ಕ್ರಿಯಾಜನ್ಯ ಅನುಬಂಧಿತ ಕಲಿಕೆ ಸಿದ್ಧಾಂತ, ಒಳನೋಟ ಕಲಿಕಾ ಸಿದ್ಧಾಂತ. ಇಲ್ಲಿ ಸರಿಯಾದಂತಹ ಉತ್ತರ ಯಾವ್ದಾಗುತ್ತೆ? ಕ್ಲಾಸಿಕಲ್ ಕಂಡೀಷನಿಂಗ್ ಅಂತ ಹೇಳಿ ಕರಿತೀವಿ. ಸೋಪಾದಿತ ಅನುಬಂಧಿತ ಕಲಿಕಾ ಸಿದ್ಧಾಂತ ಇದಕ್ಕೆ ತುಂಬಾ ನೆರವಾಗುವಂತಹ ಒಂದು ಸಿದ್ಧಾಂತ ಆಗಿದೆ. ನೋಡಿ, ಫಾರ್ ಎಕ್ಸಾಂಪಲ್, ಪ್ರಶ್ನೆಯಲ್ಲಿ ವಿವರಿಸಿದ ವಿದ್ಯಮಾನವನ್ನು ಭಾವನಾತ್ಮಕ ಪ್ರಕ್ರಿಯೆಗೆ ಸಂಬಂಧಪಟ್ಟಿದೆ. ಇನ್ನೊಂದು ಭಾವನಾತ್ಮಕ ಪ್ರತಿಕ್ರಿಯೆಗಳು ಒಂದು ವಸ್ತುವಿನ ಇನ್ನೊಂದು ಸಂಬಂಧಿತ ವಸ್ತುವಿಗೆ ವರ್ಗಾವಣೆಯಾಗುವುದನ್ನು ಸೂಚಿಸುತ್ತದೆ. ಇದನ್ನು ಮನೋವಿಜ್ಞಾನದಲ್ಲಿ ಒಂದು ಜನರಲೈಸೇಷನ್ ಅಂತ ಹೇಳಿ ಕರಿತೀವಿ. ಇಂಥ ವೈಪರೀತ್ಯಗಳನ್ನು ಹೋಗಲಾಡಿಸೋಕೆ ಮತ್ತು ವಿವರಿಸೋಕೆ ಅತ್ಯಂತ ಸೂಕ್ತವಾದಂತಹ ಕಲಿಕೆ ಸಿದ್ಧಾಂತ ಯಾವುದು? ಶ್ವಾಸೋಪಾದಿಕ ಅನುಬಂಧಿತ ಕಲಿಕೆ ಅಥವಾ ಕ್ಲಾಸಿಕಲ್ ಕಂಡೀಷನಿಂಗ್ ಕಲಿಕೆ ಅಂತೇಳಿ ಕರೆಯಲಾಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ 25ನೇ ಪ್ರಶ್ನೆ, 18 ವರ್ಷ ಮಾನಸಿಕ ಹೊಂದಿರುವಂತಹ ವ್ಯಕ್ತಿಯು
ದೈಹಿಕ ವಯಸ್ಸು ಕೂಡ 18 ವರ್ಷ ಆಗಿದ್ರೆ ಅವನ ಬುದ್ಧಿಶಕ್ತಿ ಸೂಚ್ಯಂಕ ಎಷ್ಟಿರುತ್ತೆ ಅಂತ ಹೇಳಿ ಪ್ರಶ್ನೆಯನ್ನು ಕೇಳಲಾಗಿದೆ. 110, 100, 120, 90. ಇಲ್ಲಿ ಸರಿಯಾದಂತ ಉತ್ತರ ಯಾವ್ದಾಗುತ್ತೆ? 100 ಸರಿಯಾದಂತ ಉತ್ತರ ಆಗುತ್ತೆ. ಬುದ್ಧಿಶಕ್ತಿ ಸೂಚ್ಯಂಕವನ್ನ ಕಂಡುಹಿಡಿಯಲು ಬಳಸುವಂತಹ ಸೂತ್ರವನ್ನು ವಿಲಿಯಂ ಸ್ಟರ್ನ್ ಅವರು ಕೊಡ್ತಾರೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ. MA ಅಂದ್ರೆ ಮಾನಸಿಕ ವಯಸ್ಸು ಮೆಂಟಲ್ ಏಜ್, CA ಅಂದ್ರೆ ದೈಹಿಕ ವಯಸ್ಸು ಕ್ರೋನಾಲಜಿಕಲ್ ಏಜ್. ಪ್ರಶ್ನೆಯಲ್ಲಿ ನೀಡಿರುವಂತಹ ಮೌಲ್ಯಗಳು ಅದೇ ಮಾನಸಿಕ ವಯಸ್ಸು 18, ದೈಹಿಕ ವಯಸ್ಸು 18 ಆಯಿತು ಅಂತಂದ್ರೆ ಏನಾಗುತ್ತೆ? ಸರಿಯಾದಂತಹ ಉತ್ತರ 100 ಬರುತ್ತೆ. ಇದು ಲೆಕ್ಕ ಮಾಡೋದನ್ನು ಕಲ್ತ್ಕೋಬೇಕು, ಬೇಕಾದ್ರೆ ಒಂದು ಪ್ರಶ್ನೆಯನ್ನ ಕೇಳೋ ಸಾಧ್ಯತೆ ಕೂಡ ಇರುತ್ತೆ ಸ್ನೇಹಿತರೆ ಮುಂದಿನ ಒಂದು ಪ್ರಶ್ನೆಗಳನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ತರಗತಿ ನಿಮಗೆ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ, ಹಾಗೇನೆ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಕ್ಲಾಸ್ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ನಮಸ್ಕಾರಗಳು.